ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಾಂಧವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ವತಿಯಿಂದ ನಾನು ಮಾಡುವ ಹೃತ್ಪೂರ್ವಕವಾದ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ತಮಗೆಲ್ಲರಿಗೂ ಒಬ್ಬ ವ್ಯಕ್ತಿಯು ಜೀವನದಲ್ಲಿ ಆಕ್ಸಿಡೆಂಟ್ಗೆ ತುತ್ತಾಗಲು ಹಾಗೂ ಅನಾರೋಗ್ಯಕ್ಕೆ ಒಳಗಾಗಲು ಜ್ಯೋತಿಷ್ಯದಲ್ಲಿ ಯಾವ ಮನೆಗಳು ಕಾರಣವಾಗಿರುತ್ತದೆ ಎಂಬುದನ್ನು ತಿಳಿಸಿಕೊಡಲು ಬಂದಿರುತ್ತೇನೆ. ಒಬ್ಬ ವ್ಯಕ್ತಿಯ ಜೀವನವನ್ನು ನಿರ್ಧರಿಸುವಂಥದ್ದು ಆ ವ್ಯಕ್ತಿಯ ದಶಾ ಭುಕ್ತಿ ಅಂತರ್ಭುಕ್ತಿಗಳಾಗಿರುತ್ತದೆ. ಒಬ್ಬ ವ್ಯಕ್ತಿಯ ಪ್ರಸ್ತುತ ನಡೆಯುತ್ತಿರುವ ದಶಾ ಭುಕ್ತಿ ಅಂತರ್ಭುಕ್ತಿಗಳೇ ಒಬ್ಬ ವ್ಯಕ್ತಿಯ ಜೀವನದ ಏಳು ಬೀಳುಗಳಿಗೆ ಕಾರಣವಾಗಿರುತ್ತದೆ ಹೊರತು ಬೇರೆ ಯಾವ ವಿಚಾರಗಳು ಅಲ್ಲ. ಒಬ್ಬ ವ್ಯಕ್ತಿಯು ಜೀವನದಲ್ಲಿ ಆಕ್ಸಿಡೆಂಟ್ ಹಾಗೂ ಕಾಯಿಲೆಗಳಿಗೆ ತುತ್ತಾಗಲು 4ನೇ ಮನೆ, 6ನೇ ಮನೆ, 8ನೇ ಮನೆ ಮತ್ತು 12ನೇ ಮನೆಗಳು ಕಾರಣವಾಗಿರುತ್ತದೆ. ಈ ಮನೆಗಳು ಆ ವ್ಯಕ್ತಿಯ ದಶಾ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಸೂಚ್ಯಂಕವಾಗಿದ್ದಾಗ ಆ ವ್ಯಕ್ತಿಯು ಕಾಯಿಲೆ ಹಾಗೂ ಆಕ್ಸಿಡೆಂಟ್ಗೆ ಒಳಗಾಗುವಂತಹ ಸಂದರ್ಭಗಳು ಅಧಿಕವಾಗಿರುತ್ತದೆ. ಇಲ್ಲಿ 4ನೇ ಮನೆಯು 5ನೇ ಮನೆಗೆ ವ್ಯಯಭಾವವಾಗಿದೆ. ಸಾಮಾನ್ಯವಾಗಿ 5ನೇ ಮನೆಯನ್ನು ಜ್ಯೋತಿಷ್ಯದಲ್ಲಿ ಪೂರ್ವ ಪುಣ್ಯದ ಸ್ಥಾನ ಎಂದು ಕರೆದಿದ್ದಾರೆ. 5ನೇ ಮನೆಯು ಒಬ್ಬ ವ್ಯಕ್ತಿಗೆ ಆರೋಗ್ಯವನ್ನು ತಂದುಕೊಡುವಂಥ ಮನೆಯಾಗಿದೆ. 5ನೇ ಮನೆಗೆ ಇಂದಿನ ಮನೆಯಾದ 4ನೇ ಮನೆಯು ಆ ವ್ಯಕ್ತಿಯು ಅನಾರೋಗ್ಯಕ್ಕೆ ಬೀಳುವಂತೆ ಮಾಡುತ್ತದೆ. 6ನೇ ಮನೆಯನ್ನು ಕಾಯಿಲೆ ಮನೆ ಎಂದು ಕರೆದಿದ್ದಾರೆ. 8ನೇ ಮನೆಯು ಅಡೆತಡೆಗಳನ್ನು ತಂದುಕೊಡುವಂತಹ ಮನೆಯಾಗಿದೆ ಹಾಗೂ 10ನೇ ಮನೆಯು ಆ ಕಾಯಿಲೆಗೆ ಹೆಸರನ್ನು ತಂದುಕೊಡುವಂತಹ ಮನೆಯಾಗಿದೆ ಹಾಗೂ 12ನೇ ಮನೆಯು ಆ ವ್ಯಕ್ತಿಯು ದೀರ್ಘಕಾಲದವರೆಗೆ ಅನಾರೋಗ್ಯಕ್ಕೆ ಬೀಳುವಂತೆ ಮಾಡುವಂಥ ಮನೆಯಾಗಿದೆ ಹಾಗೂ 12ನೇ ಮನೆಯನ್ನು ಆ ವ್ಯಕ್ತಿಯ ಅಂತ್ಯ ಎಂದು ಸಹ ಶಾಸ್ತ್ರದಲ್ಲಿ ಕರೆಯಲಾಗಿದೆ. ಯಾರಿಗೆಲ್ಲ ಈ 4ನೇ ಮನೆ, 6ನೇ ಮನೆ, 8ನೇ ಮನೆ, 10ನೇ ಮನೆ, 12ನೇ ಮನೆಗಳು ದಶಾ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಸೂಚ್ಯಂಕವಾಗಿರುತ್ತದೆಯೋ ಆ ವ್ಯಕ್ತಿಯು ಖಂಡಿತವಾಗಿಯೂ ಕಾಯಿಲೆಗಳಿಗೆ ಅಥವಾ ಆಕ್ಸಿಡೆಂಟ್ಗೆ ತುತ್ತಾಗುವಂತಹ ಸಂದರ್ಭಗಳು ಅಧಿಕವಾಗಿರುತ್ತದೆ. ಈ ಆಕ್ಸಿಡೆಂಟಿಂದ ಹಾಗೂ ಅನಾರೋಗ್ಯದಿಂದ ಪಾರಾಗಲು ಆ ವ್ಯಕ್ತಿಗೆ 5ನೇ ಮನೆ, 9ನೇ ಮನೆ, 11ನೇ ಮನೆಗಳು ದಶಾ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಸೂಚ್ಯಂಕವಾಗಿರಬೇಕಾಗಿರುತ್ತದೆ. ಈ 5ನೇ ಮನೆಯನ್ನು ಶಾಸ್ತ್ರದಲ್ಲಿ ಪೂರ್ವ ಪುಣ್ಯದ ಸ್ಥಾನ ಎಂದು ಕರೆದಿದ್ದಾರೆ ಹಾಗೂ 9ನೇ ಮನೆಯನ್ನು ಗುರು ಹಿರಿಯರ ಹಾಗೂ ದೇವರ ಆಶೀರ್ವಾದದ ಮನೆ ಎಂದು ಕರೆದಿದ್ದಾರೆ ಹಾಗೂ 11ನೇ ಮನೆಯನ್ನು ಲಾಭದ ಮನೆ ಎಂದು ಕರೆದಿದ್ದಾರೆ. ಯಾವ ವ್ಯಕ್ತಿಯ ದಶಾ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ 5ನೇ ಮನೆ, 9ನೇ ಮನೆ, 11ನೇ ಮನೆಗಳು ಸೂಚ್ಯಂಕವಾಗಿರುತ್ತದೆಯೋ ಆ ವ್ಯಕ್ತಿಯು ಜೀವನದಲ್ಲಿ ಪುಣ್ಯವನ್ನು ಸಂಪಾದಿಸಿರುತ್ತಾನೆ ಎಂದು ಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಒಬ್ಬ ವ್ಯಕ್ತಿಯು ಪ್ರಸ್ತುತದಲ್ಲಿ ಮಾಡುವಂತಹ ಒಳ್ಳೆಯ ಕರ್ಮವೂ ಸಹ ಆ ವ್ಯಕ್ತಿಗೆ ಜೀವನದಲ್ಲಿ ಎದುರಾಗುವಂತಹ ಕಷ್ಟ ಕಾರ್ಪಣ್ಯಗಳಿಂದ ಡಿಸ್ಕೌಂಟನ್ನು ನೀಡುತ್ತದೆ ಎಂದು ಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಕೆಲವೊಮ್ಮೆ ವ್ಯಕ್ತಿಗಳು ಗೋಚಾರ ಫಲದ ಕಾರಣದಿಂದಾಗಿ ದಶಾ ಭುಕ್ತಿ ಅಂತರ್ಭುಕ್ತಿಯಲ್ಲಿ ಆಕ್ಸಿಡೆಂಟ್ ಅಥವಾ ಅನಾರೋಗ್ಯದ ಕಾಂಬಿನೇಷನ್ಗಳು ಇಲ್ಲದಿದ್ದರೂ ಸಹ ಅನಾರೋಗ್ಯಕ್ಕೆ ಹಾಗೂ ಆಕ್ಸಿಡೆಂಟಿಗೆ ತುತ್ತಾಗುವಂತಹ ಸಂದರ್ಭಗಳು ಅಧಿಕವಾಗಿರುತ್ತದೆ. ಈ ಗೋಚಾರ ಫಲ ಎಂದರೆ ಗ್ರಹಗಳು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಚಲಿಸುವಂತಹ ವಿಚಾರವಾಗಿದೆ. ಈ ಗೋಚಾರ ಫಲವು 30% ಮಾತ್ರ ಒಬ್ಬ ವ್ಯಕ್ತಿಗೆ ಹಾನಿಯನ್ನುಂಟು ಮಾಡುತ್ತದೆ. ಆದರೆ ಒಬ್ಬ ವ್ಯಕ್ತಿಯ ದಶಾ ಭುಕ್ತಿ ಅಂತರ್ಭುಕ್ತಿಗಳು ಬಲವಾಗಿದ್ದಾಗ ಈ ಗೋಚಾರದಲ್ಲಿ ಯಾವುದೇ ರೀತಿಯಾದಂತಹ ಆಕ್ಸಿಡೆಂಟ್ ಕಾಂಬಿನೇಷನ್ಗಳು ಇದ್ದರೂ ಸಹ ಆ ವ್ಯಕ್ತಿಗೆ ಹೆಚ್ಚಿನ ಪ್ರಮಾಣದ ತೊಂದರೆಯನ್ನು ನೀಡುವುದಿಲ್ಲ. ವ್ಯಕ್ತಿಯ ದಶಾ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಹಾಗೂ ಗೋಚಾರದಲ್ಲೂ ಸಹ ಆಕ್ಸಿಡೆಂಟ್ ಕಾಂಬಿನೇಷನ್ಗಳು ಇದ್ದಾಗ ಆ ವ್ಯಕ್ತಿಯು ಅನುಭವಿಸುವಂತಹ ತೊಂದರೆಗಳು ಅಧಿಕವಾಗಿರುತ್ತದೆ. ಒಬ್ಬ ವ್ಯಕ್ತಿಯು ಜೀವನದಲ್ಲಿ ಮಾಡುವಂತಹ ಒಳ್ಳೆಯ ಕರ್ಮಗಳಿಂದ ಪ್ರಸ್ತುತದಲ್ಲಿ ಎದುರಾಗುವಂತಹ ತೊಂದರೆಗಳ ಪ್ರಮಾಣವನ್ನು ಕಡಿಮೆಗೊಳಿಸಬಹುದು ಎಂದು ಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಕೊನೆಯದಾಗಿ ಹೇಳುವುದೆಂದರೆ ಒಬ್ಬ ವ್ಯಕ್ತಿಯ ಜೀವನವನ್ನು ನಿರ್ಧರಿಸುವುದು ಆ ವ್ಯಕ್ತಿಯ ಪ್ರಸ್ತುತ ನಡೆಯುತ್ತಿರುವ ದಶಾ ಭುಕ್ತಿ ಅಂತರ್ಭುಕ್ತಿಗಳೇ ಆಗಿರುತ್ತದೆ ಹೊರತು ಬೇರೆ ಯಾವ ವಿಚಾರಗಳು ಆಗಿರುವುದಿಲ್ಲ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ದಶವು ತುಂಬ ಪ್ರಾಮುಖ್ಯತೆಯನ್ನು ಪಡೆದಿರುತ್ತದೆ. ಮುಂದಿನ ವಿಡಿಯೋದಲ್ಲಿ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಇನ್ನಷ್ಟು ಹೊಸ ವಿಚಾರಗಳೊಂದಿಗೆ ಭೇಟಿಯಾಗುವೆನು.